ನಮಸ್ತೆ ಎಲ್ಲರಿಗೂ. ಬನ್ನಿ ಕೃಷ್ಣನ ವಾಣಿ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಇಲ್ಲಿ 3 ಕಾರ್ಡ್ ಇಡ್ತೀನಿ. 3ರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ ನಿಮ್ಗೆ ಕೃಷ್ಣನಿಂದ ಏನು ಬ್ಲೆಸ್ಸಿಂಗ್ಸ್ ಅಥವಾ ಮಾರ್ಗದರ್ಶನ ಇದೆ ನೋಡೋಣ. ಕಾರ್ಡ್ ಎಲ್ಲ ಜಂಪ್ ಔಟ್ ಆಗಿದೆ, ತಗೊಳ್ಳಿ. ಇಲ್ಲಿ ಇದ್ರ ಮೇಲೆ ಬಿದ್ದಿದೆ, ಹಾಗಾಗಿ ಇದನ್ನ ತಗೊಳ್ಳುವ. ಸೊ ಬಾಟಮ್ ಆಫ್ ದಿ ಡೆಕ್ ಅಪ್ರೋಚಿಂಗ್ ಗುರು ಅಂತ ಇದೆ. ನಿಮ್ ಗುರುಗಳ ಮಾತನ್ನ ಕೇಳಿ, ಇಷ್ಟ ಬಂದಂಗೆಲ್ಲ ಮಾಡಬೇಡಿ. ಸೊ ಗುರುಗಳ ಮಾತನ್ನ ಸ್ವಲ್ಪ ಕೇಳಿ ಅನ್ನುವಂಥದ್ದು ಇದೆ. ಗುರುಗಳ ಮಾತನ್ನ ಕೇಳಿ ಮುನ್ನಡೆಯೋದ್ರಿಂದ ಅಥವಾ ಗುರುಗಳ ಮಾರ್ಗದರ್ಶನನ ತಗೊಳ್ಳೋದ್ರಿಂದ ನಿಮ್ಗೆ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಇದೆ. ಓಕೆ, ಇದು 3ನೇದು, ಇದು 2ನೇದು, ಇದು 1ನೇದು, ಎಲ್ಲ ಅದೇ ಜಂಪ್ ಔಟ್ ಆಗಿರೋದು. ಸೊ ನೋಡುವ ಏನ್ ಬರುತ್ತೆ ಅಂತ. ಬನ್ನಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ಲೀಡರ್ಶಿಪ್ ಅಂತ ಇದೆ. ಸೊ ಒಂದಷ್ಟು ಅಧಿಕಾರ ಬರುವಂತ ಸಾಧ್ಯತೆ ಇದೆ. ಆ ಅಧಿಕಾರ ನಿಮ್ಮನ್ನ ಒಂದು ಪಾಸಿಟಿವ್ ವೇಲಿ ಚೇಂಜಸ್ ಅನ್ನ ಮಾಡ್ಕೊಡುತ್ತೆ. ಜೊತೆಗೆ ಒಂದು ಹೆಚ್ಚಿನ ಬದಲಾವಣೆನ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಅದು ಕೂಡ ನಿಮ್ಗೆ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ವಿವಾಹ ಪ್ರಸ್ತಾಪ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ವಿಶೇಷವಾದಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರೋದ್ರಿಂದ, ವಿಶೇಷವಾದಂಥ ಗುಣಗಳು ನಿಮ್ಮಲ್ಲಿ ಇರೋದ್ರಿಂದ, ಸೊ ಭಗವಂತ ನಿಮ್ಗೆ ಅಂತಾನೆ ಒಂದಷ್ಟು ಕಾರ್ಯಗಳನ್ನ ಕೊಟ್ಟಿದ್ದಾನೆ, ಅದನ್ನ ನೀವೇ ಮಾಡ್ಬೇಕು. ಹಾಗಾಗಿ ಸದ್ಯಕ್ಕೆ ನಿಮ್ಗೆ ಆ ಒಂದು ನಿಮ್ಮನ್ನ ನೀವು ರೀಕಾಲ್ ಮಾಡ್ಕೊಳ್ಳೋದಕ್ಕೆ ಒಂದಷ್ಟು ಸಮಯ ಬೇಕು. ಅದನ್ನ ತಗೊಳ್ಳಿ, ನಿಮ್ಮನ್ನ ನೀವು ರೀಕಾಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು. ಹುಣ್ಣಿಮೆ ದಿನ ನೀವು ಮೆಡಿಟೇಷನ್ ಮಾಡ್ಬೇಕಾಗಿರುವಂತ ಅಗತ್ಯ ಇದೆ, ಮಾಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಒಂದು ನಿಮ್ ಜೀವನದಲ್ಲಿ ನಡೆಯುತ್ತೆ. ಅವಾಗ ಒಂದಷ್ಟು ಸಫರಿಂಗ್ ಮೂಡು ನಿಮ್ಗೆ ಅನ್ನಿಸ್ಬಹುದು. ತುಂಬಾ ಸಫರ್ ಮಾಡ್ಬೇಕಾ ನಾನು, ಇದೆಲ್ಲ ಬೇಕಾ ನನ್ಗೆ ಅಂತ ಅನ್ನಿಸ್ಬಹುದು. ಬಟ್ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಒಂಚೂರು ತಾಳ್ಮೆಯಿಂದ ಇರಿ. ನಿಮ್ಮನ್ನ ನೀವು ರಿಲ್ಯಾಕ್ಸ್ ಮೂಡಲ್ಲಿ ಇಟ್ಕೊಳ್ಳಿ. ಸೊ ಖಂಡಿತವಾಗ್ಲೂ ಒಂದು ಭರವಸೆನ ಕಳ್ಕೊಂಡಿರ ಇದ್ದಿದ್ದೆ ಆದ್ರೆ ಖಂಡಿತವಾಗ್ಲೂ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಕೃಷ್ಣನಿಗೆ ಎಲ್ಲ ಗೊತ್ತಿದೆ, ಹಾಗಾಗಿ ಎಲ್ಲವನ್ನೂ ಕೂಡ ಸಂರಕ್ಷಿಸಬಲ್ಲ. ಎಂಥದ್ದೇ ಪ್ರಾಕೃತಿಕ ವಿಕೋಪ ಆಗಿರ್ಲಿ ಅಥವಾ ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳು ಮಾಡ್ತಾ ಇರುವಂತ ಸಮಸ್ಯೆಗಳಾಗಿರ್ಲಿ, ಎಲ್ಲದರಿಂದ ಕೂಡ ನಿಮ್ಗೆ ರಕ್ಷಣೆ ಅನ್ನೋದು ಕೊಡ್ತೀನಿ ನಾನು. ನನ್ಗೆಲ್ಲ ಗೊತ್ತಿದೆ, ಯಾರು ಏನ್ ಮಾಡ್ತಿದ್ದಾರೆ, ಯಾರು ಏನ್ ಹೇಳ್ತಿದ್ದಾರೆ ಅನ್ನೋದು ನನಗೆ ಗೊತ್ತಿದೆ ಅಂತ ಹೇಳ್ತಾ ಇದೆ. ಜೊತೆಗೆ ಯಾರು ಒಳ್ಳೇದು ಬಯಸ್ತಾ ಇದ್ದಾರೆ, ಯಾರು ನಿಮ್ಗೆ ಸಹಾಯನ ಮಾಡ್ತಿದ್ದಾರೆ, ಯಾರು ನಿಮ್ ವಿರುದ್ಧವಾಗಿ ನಿಂತಿದ್ದಾರೆ, ಇದು ಕೂಡ ಗೊತ್ತಾಗ್ತಿದೆ ನನ್ಗೆ. ನನಗ್ ಗೊತ್ತಿದೆ, ನೀನೇನು ಹೇಳ್ಬೇಡ, ನನಗ್ ಗೊತ್ತಿಲ್ಲ ಅಂತ ನೀನ್ ಅನ್ಕೊಡ್ಬೇಡ ಅಂತ ಕೂಡ ಹೇಳ್ತಿದ್ದಾರೆ. ಜೊತೆಗೆ ಯಾರು ನನ್ ಮಾತು ಕೇಳ್ತಿದ್ದಾರೆ, ಯಾರು ನನ್ ಮಾತು ಕೇಳ್ತಾ ಇಲ್ಲ, ಯಾರು ನಾನ್ ಮಾಡ್ತಿದ್ದೀನಿ ಅನ್ನುವಂತ ಅಹಮಲ್ಲಿ ಇದ್ದಾರೆ, ಅಥವಾ ತಾನ್ ಮಾಡುವಂತ ಕೆಲ್ಸನ ಇನ್ನೊಬ್ರ ಮೇಲೆ ಹಾಕುವಂಥದ್ದು, ಅಥವಾ ಭಗವಂತ ಮಾಡಿರೋದನ್ನ ತಾನೇ ಮಾಡಿದೆ ಅಂತ ಯಾರು ಹೇಳ್ಕೊಂಡ್ ತಿರುಗ್ತಾ ಇದ್ದಾರೆ, ಇದು ಕೂಡ ಗೊತ್ತಿದೆ ಅನ್ನುವಂಥದ್ದು ಇದೆ. ಭಗವಂತನಿಗೆ ಎಲ್ಲ ಗೊತ್ತಿದೆ. ಸೊ ಯಾರ ಬಗ್ಗೆನೂ ಕಂಪ್ಲೇಂಟ್ ನೀವು ಅವ್ರಿಗೆ ಗೊತ್ತಿಲ್ಲ, ಅವ್ರು ಮೋಸ ಮಾಡ್ತಿದ್ದಾರೆ, ಅಥವಾ ಅವ್ರಿಗೆ ಗೊತ್ತಿಲ್ಲ, ಅವರು ತಪ್ಪು ತಿಳ್ಕೊಂಡಿದ್ದಾರೆ, ದೇವರಿಗೇನು ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ. ಭಗವಂತನಿಗೆಲ್ಲವೂ ಕೂಡ ಗೊತ್ತಿದೆ. ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿ ಜೊತೆ ನಿಮ್ಮ ವಿವಾಹ ಆಗತ್ತೆ. ಯಾಕೆ ಅಂದ್ರೆ ನೀವು ಕೂಡ ಒಳ್ಳೆಯ ವ್ಯಕ್ತಿತ್ವ ಇರುವಂತ ವ್ಯಕ್ತಿನೇ ಆಗಿದ್ದೀರಾ. ಹಾಗಾಗಿ ನಿಮ್ಗೆ ಒಳ್ಳೆಯ ವ್ಯಕ್ತಿ ಜೊತೆ ವಿವಾಹ ಆಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಒಳ್ಳೆಯ ಕ್ವಾಲಿಟೀಸ್, ಗುಡ್ ಕ್ವಾಲಿಟೀಸ್ ಏನಿದೆ, ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೋಗಿ ಅನ್ನುವಂಥದ್ದು ಇದೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗ್ತಿದೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗಬೇಕು, ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ. ಇದು ಭಗವಂತನ ನಿಯಮ. ಇದನ್ನ ತಪ್ಪಿಸಿದ್ ಯಾರೇ ಆಗಿದ್ರು ಕೂಡ ಅವರಿಗೂ ಕೂಡ ಸಮಯ ಬಂದಾಗ ಅದರ ಅರಿವು ಆಗತ್ತೆ. ಆ ಸಮಯ, ಆ ಅರಿವು ಅವ್ರಿಗೆ ಬಂದಾಗ, ಆ ಸಮಯ ಮೀರಿ ಹೋಗಿದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಸಮಯ ಇದ್ದಾಗೇನೆ ಒಳ್ಳೆಯ ಕೆಲಸಗಳನ್ನ ಮಾಡ್ಬಿಡಿ ಅನ್ನುವಂಥದ್ದು ಇದೆ. ರಾಘವೇಂದ್ರರ ಆಶೀರ್ವಾದದಿಂದ ನಿಮ್ಗೆ ವಿವಾಹ ಭಾಗ್ಯ ಬರೋದ್ರಲ್ಲಿ ಇದೆ, ಗುರುಬಲ ಇದೆ, ಒಳ್ಳೆಯ ವ್ಯಕ್ತಿ ಜೊತೆ ನಿಮ್ಗೆ ಮದ್ವೆ ಆಗತ್ತೆ. ನಥಿಂಗ್ ಟು ವರಿ. ಓಕೆ, ಸೊ ಎಸ್, 3 ಮೌಟ್ಸ್ ಇದೆ. ಗಣೇಶ ವಿಘ್ನಗಳನ್ನೆಲ್ಲ ಕಳೀತಾ ಇದ್ದಾರೆ. ಜೊತೆಗೆ ತಾಯಿ ಸರಸ್ವತಿ ನಿಮ್ಗೆ ವಿದ್ಯಾ ಪ್ರದಾನ ಮಾಡಿದ್ರೆ, ಮಹಾಲಕ್ಷ್ಮಿ ನಿಮ್ಗೆ ಹಣದ, ಐಶ್ವರ್ಯದ,
ಹೊಳೆನ ಹರಿಸ್ತಾ ಇದ್ದಾರೆ. ಸೊ ನಿಮ್ಮ ವಿಘ್ನಗಳೆಲ್ಲ ಕಳೆದು ಶಕ್ತಿ ಗಣಪತಿಯ ಆಶೀರ್ವಾದದಿಂದ, ವೀರಲಕ್ಷ್ಮಿಯ ಆಶೀರ್ವಾದದಿಂದ, ಮಾತಂಗಿ ದೇವಿಯ ಆಶೀರ್ವಾದದಿಂದ ನಿಮ್ಮ ಜೀವನಕ್ಕೆ ವಿವಾಹ ಬಲ ಬರೋದ್ರಲ್ಲಿ ಇದೆ. ಎಂಜಾಯ್ ಮಾಡಿ, ಜೊತೆಗೆ ಬ್ಲೆಸ್ಸಿಂಗ್ಸ್ ಇದೆ. ಕೂಲ್ ಆಗಿ, ಕಾಮ್ ಆಗಿ, ಕಂಪೋಸ್ಡ್ ಆಗಿ ಇರಿ. ಭಗವಂತನ ನಾಮಸ್ಮರಣೆ ಒಂದೇ ನೀವು ಮಾಡ್ಬೇಕಾಗಿರೋದು, ಮಾಡಿ ಅನ್ನುವಂಥದ್ದು ಇದೆ. ಈ ಒಂದು ತ್ರಿಶೂಲ ಸಾಧನೆ ಏನ್ ಮಾಡ್ತಾ ಇದ್ದಾರೆ ಇವಾಗ, ಅದರಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗೋದ್ರಲ್ಲಿ ಇದೆ, ದೊಡ್ಡ ಮಟ್ಟದಲ್ಲಿ ಯಶಸ್ಸು ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಹೇಳಕ್ ಮನ್ಸ್ ಬರ್ತಿಲ್ಲ. ಬಟ್ ಅದರಿಂದ ಜಗತ್ತಿಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಗುರುಭ್ಯೋ ನಮಃ. ಗುರುಗಳ ಆಶೀರ್ವಾದ ನನ್ನ ಮೇಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೇದಾಗತ್ತೆ. ಸೊ ಎಸ್, ನಿಮ್ಮ ಜೀವನದಲ್ಲಿ ಏನು ಅಗತ್ಯವಾಗಿ 3 ವಿಚಾರಗಳು ಬೇಕಿದೆ: ದುಡ್ಡು, ವಿದ್ಯೆ, ಕೆಲಸ, ಸಮಸ್ಯೆಗಳ ನಿವಾರಣೆ ಎಲ್ಲವೂ ಕೂಡ ಆಗ್ತಾ ಇದೆ. ಎಂಜಾಯ್ ಮಾಡಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಸೊ ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಇದ್ದಂಥ ಪಿತೃದೋಷಗಳು ನಿವಾರಣೆ ಆಗ್ತವೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಜೊತೆಗೆ ಒಂದಷ್ಟು ಗಂಗೆಯ ಆವಾಹನೆ ಮಾಡಿ ತಪ್ಪನ್ನ ಮಾಡಿದರೆ ಇದರಿಂದ ಒಂದಷ್ಟು ಸಮಸ್ಯೆಗಳಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನದಿ ಮೂಲ ಬತ್ತಿ ಹೋಗುತ್ತೆ ಕೆಲವು ಕಡೆ, ನದಿ ಮೂಲ ಬೇರೆ ಕಡೆ ಹೋಗಿ ಮಾಯ ಆಗತ್ತೆ ಕೆಲವು ಕಡೆ ಅನ್ನುವಂಥದ್ದು ಇದೆ. ಹೇಗೆ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ವೃಷಭಾವತಿ ನದಿ ಉಕ್ಕಿ ಹರಿತಾಳೆ ಅನ್ನುವಂಥದ್ದು ಇದೆ. ಮೂಲ ನದಿ ಏನಿದೆ, ವೃಷಭಾವತಿ ಮೂಲ ಏನಿದೆ, ಅಲ್ಲಿಂದನೇ ಆಕೆ ಉಕ್ಕಿ ಹರಿತಾಳೆ, ಇದು ಸತ್ಯ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಹರಿತಾಳೆ ಅನ್ನುವಂಥದ್ದು ಇದೆ. ಒಳ್ಳೇದಾಗ್ಲಿ, ನಮ್ಮ ಬೆಂಗಳೂರು ಚೆನ್ನಾಗಿರ್ಬೇಕು. ನಾನು ಹುಟ್ಟು ಬೆಳೆದಿದ್ದೂರು. ಅದರ ಇದೆ. ಶಿವನ ಆಶೀರ್ವಾದ, ಗವಿ ಗಂಗಾಧರೇಶ್ವರರ ದೇವಸ್ಥಾನ ಕೂಡ ಮುಳುಗುತ್ತೆ ಮುಂದಿನ ದಿನಗಳಲ್ಲಿ, ನೀರು ತುಂಬಾ ತುಂಬಿಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಯೋಗಿ ವರೇಣ್ಯರ ಆಶೀರ್ವಾದದಿಂದ ನಿಮ್ಮ ಶತ್ರುಗಳು ದೂರ ಸರಿತಾರೆ ಅನ್ನುವಂಥದ್ದು ಇದೆ. ಯಾವ ಒಂದು ವಿಷದಿಂದ ಒಂದಷ್ಟು ಸರ್ಪಬಂಧನ ಮಾಡಿದ್ದಾರೆ ತ್ರಿಶೂಲಕ್ಕೆ, ಅದನ್ನ ನಿವಾರಣೆ ಮಾಡಕ್ ಹೇಳಿ ಎಷ್ಟು ದಿನ ಆಯ್ತು, ಯಾಕೆ ಮಾಡಿಲ್ಲ, ಯಾವಾಗ ಮಾಡ್ತೀರಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಇದೆ. ಸೊ ಮಾಡೋದು ಬಿಡೋದು ನಿಮಗ್ ಬಿಟ್ಟಂತ ವಿಚಾರ. ಜೊತೆಗೆ ನಿಮ್ಮ ಪರವಾಗಿ ಯಾರೋ ಒಬ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಧ್ಯಾನ ಮಾಡ್ತಿದ್ದಾರೆ, ನಿಸ್ವಾರ್ಥವಾಗಿ ಅವರು ಜಗತ್ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಅವರಿಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ದೇವಸ್ಥಾನ ಮುಚ್ಚೋಗಿದ್ಯೋ ಮುಳುಗೋಗಿದ್ಯೋ ಗೊತ್ತಿಲ್ಲ, ಅದಕ್ಕೆ ದಾರಿನೇ ಇಲ್ಲ, ಅಂಥ ದೇವಸ್ಥಾನಕ್ಕೆ ಹೋಗುವಂತ ದಾರಿ ಮುಂದಿನ ದಿನಗಳಲ್ಲಿ ಸುಗಮ ಆಗತ್ತೆ, ಸುಲಭವಾಗಿ ಎಲ್ಲರೂ ಆ ದೇವಸ್ಥಾನಕ್ಕೆ ಹೋಗಿ ಬರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಇದ್ಯಾವುದು ತುಂಬಾ ದೂರದಲ್ಲಿರುವಂತ ದೇವಸ್ಥಾನ ಅಂತ ಅನ್ಸುತ್ತೆ. ಅಲ್ಲಿಗೆ ಯಾರು ಹೋಗಕ್ ಆಗ್ತಾ ಇರ್ಲಿಲ್ಲ, ಅಥವಾ ಆ ದೇವಸ್ಥಾನ ಮುಂದಿನ ದಿನಗಳಲ್ಲಿ ಇಲ್ಲಿವರೆಗೂ ಬೆಳಕಿಗೆ ಬಂದಿರ್ಲಿಲ್ವೋ, ಅಥವಾ ಅದು ಗುಪ್ತವಾಗಿ ಇತ್ತೋ ಏನೋ ಗೊತ್ತಿಲ್ಲ. ಆ ಥರದ್ದು ಏನೋ ಬೆಳಕಿಗೆ ಬರುತ್ತೆ, ಎಲ್ಲರೂ ಅಲ್ಲಿಗೆ ಹೋಗಿ ಬರೋ ಹಾಗೆ ಆಗತ್ತೆ ಅನ್ನುವಂಥದ್ದು ಇದೆ. ಗುಪ್ತಕಾಶಿ ಅಂತ ಕೂಡ ಕೇಳಿಸ್ತಾ ಇದೆ, ಏನದು ಅಂತ ನಂಗೆ ಗೊತ್ತಿಲ್ಲ. ಜೊತೆಗೆ ಸಾಕಷ್ಟು ತ್ಯಾಗ ಬಲಿದಾನಗಳು ನಿಮ್ಮಿಂದ ಆಗಿದೆ, ಕೆಲವು ವ್ಯರ್ಥ ಆಯ್ತಾ ಅನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಸದಾ ಕಾಡ್ತಾ ಇರುತ್ತೆ. ಆ ಥರ ಏನೂ ಇಲ್ಲ. ಶಕ್ತಿ ಗಣಪತಿ ನಿಮ್ ಜೊತೆ ಯಾವಾಗ್ಲೂ ಇರ್ತಾರೆ. ಯಾರು ಮೊದಲನೇದು ಆಯ್ಕೆ ಮಾಡಿದಿರೋ ನಿಮ್ಗೆ ಎರಡನೇದು ಕೂಡ ಅನ್ವಯಿಸುತ್ತೆ, ಯಾರು ಎರಡನೇದು ಆಯ್ಕೆ ಮಾಡಿದಿರೋ ನಿಮ್ಗೆ ಮೊದಲನೇದು ಕೂಡ ಅನ್ವಯಿಸುತ್ತೆ ಅನ್ನುವಂಥದ್ದು ಇದೆ. ಇಲ್ಲಿ ತ್ರಿಶೂಲ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ತ್ರಿಶೂಲದಿಂದ ಸಾಕಷ್ಟು ಸಮಸ್ಯೆಗಳು, ಶತ್ರುಗಳು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ಕೈಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ತಲೆಗೆ ಒಂದಷ್ಟು ರಕ್ಷೆನ ಹಾಕೊಳ್ಳಿ, ಹೆಲ್ಮೆಟ್ ಧರಿಸಿ ಅನ್ನುವಂಥದ್ದು ಇದೆ. ಸೊ ಮಾಡಿರೋ ತಪ್ಪನ್ನೇ ಪದೇ ಪದೇ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಸರಿಪಡ್ಸಕ್ಕಾಗದೇ ಇರೋಷ್ಟು ಆರೋಗ್ಯದಲ್ಲಿ ಸಮಸ್ಯೆ ಆಗತ್ತೆ. ಸೊ ಹಾಗಾಗಿ ಆರೋಗ್ಯದ ಸಮಸ್ಯೆ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಒನ್ ಸೈಡ್ ಮಾತ್ರ ನಿಮ್ಮ ದೇಹ ಜಾಸ್ತಿ ಊತ ಬರ್ತಾ ಇದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಟ್ಟು ಆರೋಗ್ಯನ ಸಮತೋಲನದಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. 1 ಸತಿ, 2 ಸತಿ, 3 ಸತಿ ಒಂದಷ್ಟು ವಿಚಾರಗಳಿಗೆ ಕ್ಷಮೆ ಕೊಡಬಹುದು. ಹೋಗ್ತಾ ಹೋಗ್ತಾ ಯಾವುದೇ ವಿಚಾರಕ್ಕೆ ಕ್ಷಮೆ ಅನ್ನೋದು ಇರೋದಿಲ್ಲ ಅನ್ನುವಂಥದ್ದು ಇದೆ. ಎಷ್ಟು ದಿನ ಆಯಿತು ಒಂದು ಪ್ರಸ್ತಾಪ ತಗೊಂಬಂದು ಇದುವರೆಗೂ ಅದಕ್ಕೆ ಯಾವುದೇ ಒಂದು ಏನ್ ಹೇಳ್ತಾರೆ,
ಏನು ಪ್ರೋಗ್ರೆಸ್ ಆಗಿಲ್ಲ, ಏನು ಅದೊಂದು ಮುಂದುವರೆದಿಲ್ಲ ವಿಚಾರ. ಯಾಕೆ ಅನ್ನುವಂಥದ್ದು ಇದೆ. ಅದು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ನಿಶ್ಚಿತಾರ್ಥಕ್ಕೆ ಸಂಬಂಧಪಟ್ಟಂಗೆ ಇರಬಹುದು, ಅಥವಾ ಏನೋ ಒಂದು ಆಹ್ವಾನ ಇರಬಹುದು. ಇದು ಯಾವುದು ನಡೆದಿಲ್ಲ, ಯಾಕೆ ನಡೆದಿಲ್ಲ? ಅಥವಾ ಇದೊಂದು ಪೂಜೆ ಕಾರ್ಯಕ್ಕೆ ಏನಾದ್ರು ಇಟ್ಟಿದ್ರೆ ಪೂಜೆ ಕೂಡ ಮಾಡಿಲ್ಲ, ಯಾಕೆ ಎಷ್ಟ್ ದಿನ ಆಯ್ತು ಅನ್ನುವಂಥದ್ದು ಕೂಡ ಇದೆ. ಎಲ್ಲ ಕೆಲ್ಸಗಳ್ನು ವಿಘ್ನ ಮಾಡಿ ಮಾಡಿ ನಿಮ್ಮ ಜೀವನಕ್ಕೆ ನೀವೇ ವಿಘ್ನ ತಗೊಂಬರ್ತಿದ್ದೀರಾ. ಸೊ ಕಾಲಾಯ ತಸ್ಮೈ ನಮಃ. ಇವತ್ತು ಅವರಿಗೆ ವಿಘ್ನ ಮಾಡಿದ್ರೆ ನಾಳೆ ನಿಮ್ಗೆ ವಿಘ್ನ ಆಗತ್ತೆ. ಅದ್ರ ಬಗ್ಗೆ ಯಾಕೆ ನೀವು ಮರ್ತು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಬದಲಾವಣೆ ಜಗದ ನಿಯಮ. ಹಾಗಾಗಿ ಜಗತ್ತು ಬದಲಾಗ್ತಾ ಇರುತ್ತೆ, ನೀವು ಮಾತ್ರ ಬದಲಾಗೋದೇ ಇಲ್ಲ. ಯಾವಾಗ ನೀವು ಬದಲಾಗ್ತೀರಾ, ಸತ್ಯ ಯಾವತ್ತು ಸತ್ಯನೇ. ಸತ್ಯದ ದಾರಿಲಿ ನಡೆಯೋರಿಗೆ ಸೋಲಿಲ್ಲ. ಅದನ್ನ ನೀವು ಯಾಕೆ ಮರ್ತು ಬಿಟ್ರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ನೀವು ಸಾಧ್ಯ ಆದ್ರೆ ಸತ್ಯದ ದಾರಿಲಿ ನಡೀರಿ, ನ್ಯಾಯದ ದಾರಿಲಿ ನಡೀರಿ. ನಾನು ಸತ್ಯದ ಪರವಾಗಿ ನಿಲ್ಲೋದು, ನ್ಯಾಯದ ಪರವಾಗಿ ನಿಲ್ಲೋದು ಅಂತ ಕೃಷ್ಣ ಇಲ್ಲಿ ಹೇಳ್ತಿದ್ದಾರೆ. ಜೊತೆಗೆ 4 ದಿಕ್ಕಲ್ಲೂ ಸತ್ಯನೇ ಹರಿದಾಡ್ಬೇಕು ಅನ್ನುವಂಥದ್ದು ಕೂಡ ಇದೆ. ಹೇಗೆ, ಏಕೆ ಅನ್ನುವಂಥದ್ದು ಗೊತ್ತಿಲ್ಲ. ಯಾರೋ ವೈಟ್ ಕಲರ್ ಗಾಡಿ ತಗೊಳ್ಳಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದ್ ರೀತಿ ಪರ್ಪಲ್ ಅಥವಾ ಕ್ರೌನ್ ಚಕ್ರದ ಕಲರ್ ಏನಿರುತ್ತೆ ಆ ಥರದ್ದು, ಅಥವಾ ಒಂದ್ ರೀತಿ ಸೀ ಗ್ರೀನ್ ಕಲರ್ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಪರ್ಲ್ ವೈಟ್ ಮತ್ತೆ ರೂಬಿ ತರ ಬರುತ್ತಲ್ಲ, ಆ ಕಲರ್ ಕೂಡ ಗಾಡಿನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ಯಾರೋ 4 ವೀಲರ್ ಕೂಡ ತಗೊಳ್ಬಹುದು. ಜೊತೆಗೆ ಒಂದು ಗಾಡಿ ನಿಮಗೋಸ್ಕರ ಕಾಯ್ತಾ ಇದೆ, ಆ ಗಾಡಿನ ಹೋಗಿ ಬೇಗ ತಗೊಳ್ಳಿ ಅನ್ನುವಂಥದ್ದು ಇದೆ. ಇದರಿಂದ ನಿಮ್ಗೆ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಏಂತಕ್ಕೆ ತಡ ಮಾಡ್ತೀರಾ, ತಗೊಳ್ಳಿ, ವಿಜಯ ಯಾತ್ರೆನ ಮುಂದುವರಿಸಿ ಅನ್ನುವಂಥದ್ದು ಇದೆ. ಸ್ವಲ್ಪ ಕೈಗಳ ಮೇಲೆ ನಿಗಾ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಕಂಟ್ರೋಲ್ ನಿಮ್ ಕೈಲಿ ಇರ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವೂ ಕೂಡ ಗೊತ್ತಿರುವಂತ ಕೃಷ್ಣನಿಗೆ ಸಾರಥಿಯಾಗಿ ಯಾಕೆ ನಿಂತ ಅನ್ನೋದು ಗೊತ್ತಿದ್ರೆ ಸೊ ಜೀವನ ಸುಗಮ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಗುರುವಿನ ಅನುಗ್ರಹ ಇಲ್ದಿರ, ಗುರುವಿನ ಅಪ್ಪಣೆ ಇಲ್ದಿರ ಯಾವುದೇ ಕಾರ್ಯ ಮಾಡಬಾರ್ದು ಅನ್ನುವಂಥದ್ದು ಇದೆ. ಅದು ಅರಿವಿನ ಗುರು ಆಗಿರ್ಬೋದು, ಗುರುವಿನ ಗುಲಾಮ ಅನ್ನುವಂಥ ರೀತಿಲಿ ಬದುಕ್ತಾ ಇರುವಂಥವ್ರು ಕೂಡ ಆಗಿರ್ಬೋದು, ಅಥವಾ ಗಣೇಶ, ಚಂದ್ರಶೇಖರ ಅಥವಾ ಗಂಗಾಧರೇಶ್ವರ ಕೂಡ ಆಗಿರ್ಬಹುದು. ಎಲ್ಲೋ ಒಂದ್ ಕಡೆ ಒಂದಷ್ಟು ನಗೋದನ್ನ ಮರ್ಸಿದ್ದೀರಾ, ಕಣ್ಣುಗಳನ್ನ ಒಂದಷ್ಟು ಸಮಸ್ಯೆನ ಮಾಡಿದೀರಾ, ಸಮಸ್ಯೆಗಳಾಗಿದೆ. ಸೊ ದೇಹದ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ. ಆರೋಗ್ಯ ಸರಿ ಹೋಗಬೇಕು ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಒಂದಷ್ಟು ಬದಲಾವಣೆನ ತರಬೇಕು, ತಗೊಂಬನ್ನಿ ಅನ್ನುವಂಥದ್ದು ಇದೆ. ಎಷ್ಟು ದಿನ ಸ್ತಂಭನ ಮಾಡಿದ್ರು ಏನು ಪ್ರಯೋಜನ ಆಗೋದಿಲ್ಲ. ಒಂದ್ ರೀತಿ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲವನ್ನೂ ಮುಗಿಸ್ತಾ ಬರ್ತಾ ಇದ್ರೆ ಸೊ ನೀವು ಕೂಡ ಒಂದಿನ ಮುಗಿದು ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ಆದಷ್ಟು ಬೇಗ ನಡಿಬೇಕಾಗಿರುವಂತ ಶುಭ ಕಾರ್ಯಗಳ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ತಗೊಂಡು ಒಂದಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿ, ಒಂದಷ್ಟು ಅನ್ನದಾಸೋಹನ ಮಾಡಿಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಇಂಪಾರ್ಟೆಂಟ್, ವಾಟ್ ನೆಕ್ಸ್ಟ್ ಅನ್ನೋದು ಇಂಪಾರ್ಟೆಂಟ್ ಇದೆ. ಅದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಎಲ್ಲ ಖಾಲಿ ಆಗ್ತಾ ಇದೆ, ಖಾಲಿ ಆಗ್ತಾ ಇದೆ, ಖಾಲಿ ಆಗ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಕೇಳಿಸ್ತಾ ಇದೆ. ಸೊ ಏನ್ ಖಾಲಿ ಆಗ್ತಾ ಇದೆ ಇದು ಗೊತ್ತಿಲ್ಲ. ಆದಷ್ಟು ಬೇಗ ಶತ್ರುವಿನ ನಾಶ ಮಾಡಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿರುವಂಥ ದುಶ್ಚಟಗಳಿರ್ಬಹುದು, ಅಥವಾ ದುರ್ಬುದ್ಧಿಗಳಿರ್ಬಹುದು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬಹುದು, ಅಥವಾ ಎಂಥದ್ದೇ ಸಮಸ್ಯೆ ಇರ್ಬೋದು. ಇದರಿಂದ ಹೊರಬರಕ್ಕೆ ಏನ್ ಮಾಡ್ಬೇಕು ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕಾದಂತ ಅಗತ್ಯ ಇದೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಎಲ್ಲವನ್ನು ಕೂಡ ಬಿಡುಗಡೆ ಮಾಡಿಕೊಂಡು ಇನ್ನ ಗಟ್ಟಿಯಾಗಿ ಎದ್ದು ನಿಲ್ಬೇಕು, ಬದುಕಿನ ಕಡೆ ಗಮನನ ಕೊಡಬೇಕು ಅನ್ನುವಂಥದ್ದು ಕೂಡ ಇದೆ. ಧ್ಯಾನನ ಮರ್ತು ಬಿಟ್ಟಿದ್ದೀರಾ, ಧ್ಯಾನನ ಮಾಡಿಸಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಕೈಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ. ಈ ಥರ ಮಣಿಕಟ್ಟಿಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದಷ್ಟು ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮೈಂಡು ರೆಸ್ಟ್ಲೆಸ್ ಆಗಿ ಓಡಾಡ್ತಾ ಇದೆ. ಒಂದ್ ರೀತಿ ಆಮ್, ಸಮಾಧಾನ ಸಿಗ್ತಾ ಇಲ್ಲ ನಿಮ್ಗೆ. ತುಂಬಾ ಬ್ಯುಸಿ ತರ ಮೈಂಡ್ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ. ಯಾವ ರೀತಿ ಮುಂದುವರಿಬೇಕು, ಯಾವ ರೀತಿ ಮಾಡ್ಬೇಕು ಅನ್ನೋದು ಸಿಗ್ತಾ ಇಲ್ಲ. ಸಡನ್ ಆಗಿ ಸ್ಲೋ ಇರ್ತೀರಾ, ಸಡನ್ ಆಗಿ ಇನ್ಡಿಸಿಷನ್ ತಗೊಳ್ತೀರಾ, ಸಡನ್ ಆಗಿ ಒಂದ್ ರೀತಿ ಹೇಗ್ ಬರುತ್ತೆ ಅಂದ್ರೆ ನಿಮ್ಮ ಟೈಮ್ ಆಫ್ ಪೀರಿಯಡ್ ಎಲ್ಲ ಮಾಡ್ತಾ 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 ಮಾಡ್ತಾ
ಒಂದೇ ಒಂದು ಸೆಕೆಂಡಲ್ಲಿ ಎಲ್ಲ ನಿರ್ನಾಮ ಆಗೋಗುತ್ತೆ. ಎಲ್ಲ ಮುಗಿಸ್ಬಿಡ್ತೀರಾ. ಅಷ್ಟು ಸ್ಪೀಡ್ ತಗೊಂಡ್ಬಿಡುತ್ತೆ ಲೈಫ್ ಅನ್ನುವಂಥದ್ದು ಇದೆ. ಸೊ ಎಲ್ಲೋ ಒಂದ್ ಕಡೆ ಯಾರ ಮಾತು ನಿಮಗ್ ಕೇಳ್ದಿರೋ ಅಷ್ಟು ಸ್ಪೀಡಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಒಂದು ಕ್ಷಣಕ್ಕೆ ಎಲ್ಲವೂ ಕೂಡ ಸಮಾಪ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಒಂದಷ್ಟು ಆ ಕುರುಕ್ಷೇತ್ರ ನಡೆದಂಥ ಕ್ಷಣ ಇರಬಹುದು. ಅದು ರಿಪೀಟ್ ಆದಾಗ ಆ ಜಾಗ ಏನಿತ್ತು, ಆ ಮುಹೂರ್ತ ಇರ್ಬೋದು ಅಥವಾ ಆ ಸ್ಥಳ ಏನಿತ್ತು, ಅದು ನೀರಿನಿಂದ ತುಂಬಿ ಹೋಗುತ್ತೆ. ಅದೊಂದು ಬೇರೆದೇ ವರ್ಣದ ಮಣ್ಣಾಗಿ ಕಂಗೊಳಿಸುತ್ತೆ ಅನ್ನುವಂಥದ್ದು ಕೂಡ ಇದೆ. ಅದ್ರ ಬಗ್ಗೆ ಜಾಸ್ತಿ ಹೇಳಕ್ ಹೋಗಲ್ಲ. ಆ ಥರದ್ದೇನೋ ಆ ಥರ ನಡೆಯುತ್ತೆ ಆ ಸ್ಥಳದಲ್ಲಿ ಅನ್ನುವಂಥದ್ದು ಇದೆ. ಸೊ ಅವಕಾಶಗಳು ಸಾಕಷ್ಟು ಕೊಟ್ಟಾಯ್ತು. ಅದು ನಿಮ್ಮ ಶತ್ರುಗಳಿಗೆ ಇರಬಹುದು, ನಿಮ್ಗಿರಬಹುದು. ನೀವೇ ತಪ್ಪು ಮಾಡಿದ್ರೆ ತಿದ್ದುಕೊಳ್ಳಿ. ನಿಮ್ಮ ಶತ್ರುಗಳು ತಪ್ಪು ಮಾಡಿದ್ರೆ ಅವ್ರಿಗೂ ತಿದ್ದುಕೊಳ್ಳೋದಕ್ಕೆ ಒಂದು ಫೈನಲ್ ವಾರ್ನಿಂಗ್. ನೆಕ್ಸ್ಟು ಯಾರ್ಯಾರು ತಲೆ ಉರುಳುತ್ತೋ ಗೊತ್ತಿಲ್ಲ. ಯಾರ್ಯಾರು ಏನೇನು ಸಮಸ್ಯೆ ಮಾಡಿದಾರೋ ಅಥವಾ ನಿಮ್ಮ ಜೀವನದಲ್ಲಿ ಯಾರ್ಯಾರು ಏನೇನು ರೀತಿ ನಿಮಗೆ ಒಂದಷ್ಟು ಸಮಸ್ಯೆ ಮಾಡಿದಾರೋ, ಸಮಥಿಂಗ್ ಏನೇ ಮಾಡಿರಲಿ ನಿಮಗೆ, ಅದಕ್ಕೆ ಇದೊಂದು ಫೈನಲ್ ವಾರ್ನಿಂಗ್ ಅವರಿಗೆ. ಅವ್ರೇನಾದರೂ ಬದಲಾದ್ರೆ ಓಕೆ, ಬದಲಾಗಿಲ್ಲ ಅಂದರೆ ಸೊ ಅವ್ರ ತಲೆದಂಡ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಅದು ರಾಜಕೀಯವಾಗಿ ಕೂಡ ಆಗಿರಬಹುದು ಅನ್ನುವಂಥದ್ದು ಕೂಡ ಇದೆ. ಸೊ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ಭಗವಂತ ನೋಡ್ತಾನೆ. ಹಾಗಾಗಿ ಹೆಣ್ಮಕ್ಕಳನ್ನ ಒಂದು ಲಕ್ಷ್ಮೀ ರೂಪದಲ್ಲಿ ನೋಡೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಣ್ಮಕ್ಳ ಹತ್ರ ಒಂದಷ್ಟು ದುರಭ್ಯಾಸಗಳು ಬೇಡ. ಒಂದು ರೀತಿ ಕೆಟ್ಟ ರೀತಿಯಲ್ಲಿ ದುರಾಲೋಚನೆಗಳನ್ನ ಇಟ್ಕೊಂಬೇಡಿ. ಇದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಬೃಂದಾವನದಲ್ಲಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಪಾಸಿಟಿವ್ ವೈಬ್ ಸಮಥಿಂಗ್ ಏನೋ ಇಲ್ಲಿ ಹಿಡನ್ ಇದೆ. ಅದನ್ನ ಹೇಳೋದಕ್ಕೆ ಯಾಕೋ ಪರ್ಮಿಷನ್ ಇಲ್ವೋ ಅಥವಾ ನನಗೆ ಹೇಳಲಿಕ್ಕೆ ಆಗ್ತಿಲ್ವೋ ಗೊತ್ತಿಲ್ಲ. ಆ ಥರ ಇದೆ. ಸೊ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಳ್ಳೇದಾಗತ್ತೆ, ಪಾಸಿಟಿವ್ ಆಗಿದೆ. ನಿಮ್ಮ ಲೈಫ್ ಮುಂದಿನ ದಿನಗಳಲ್ಲಿ ಪಾಸಿಟಿವ್ ಚೇಂಜ್ ತಗೊಳುತ್ತೆ ಅನ್ನುವಂಥದ್ದು ಇದೆ. ಅಷ್ಟಲಕ್ಷ್ಮಿಯ ಪೂಜೆ ಮಾಡಿ ನೀವೇನು ಅಷ್ಟಲಕ್ಷ್ಮಿಯನ್ನ ಭಗವಂತನ ಸನ್ನಿಧಾನಕ್ಕೆ ಒಂದು ಸಮರ್ಪಣೆನ ಮಾಡಿದ್ದೀರಾ, ಇದರಿಂದ ಸಾಕಷ್ಟು ಒಳ್ಳೇದಾಗ್ತಾ ಇದೆ. ಆ ಒಂದು ಗೋಲೋಕ ಪ್ರಾಪ್ತಿಯಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಅಷ್ಟಲಕ್ಷ್ಮಿ ನಿಮ್ಮ ಮೇಲೆ ಪ್ರಸನ್ನಳಾಗಿದ್ದಾಳೆ ಅನ್ನೋದಕ್ಕಿಂತ ಒಂಚೂರು ಮುನ್ಸ್ಕೊಂಡಿದ್ದಾಳೆ, ಬಟ್ ಖಂಡಿತವಾಗ್ಲೂ ಪ್ರಸನ್ನಳಾಗಿದ್ದಾಳೆ. ನಿಮ್ಮ ಒಂದು ತ್ಯಾಗ ಮನೋಭಾವದ ಗುಣಕ್ಕೆ ಮನಸೋತಿದ್ದಾಳೆ ಅನ್ನುವಂಥದ್ದು ಇದೆ. ಒಂದಲ್ಲ ಒಂದು ರೂಪದಲ್ಲಿ ನಿಮ್ಮ ಜೊತೆ ಸದಾ ಇರ್ತಾಳೆ ಮಹಾಲಕ್ಷ್ಮಿ. ಅಷ್ಟಲಕ್ಷ್ಮಿ ನಿಮ್ಮ ಜೊತೆ ಇರ್ತಾರೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಗಳಲ್ಲಿ ಜೋಡಿ ಸಂತಾನ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ ಒಟ್ಟಿಗೆ ಇಲ್ಲಿ 4 ಮಕ್ಕಳಾಗುವಂಥ ಸಾಧ್ಯತೆಗಳು ಕೂಡ ಇದೆ. ಯಾರಿಗೋ 3 ಗಂಡು 1 ಹೆಣ್ಣು ಮಗು ಕೂಡ ಆಗಬಹುದು ಅನ್ನುವಂಥದ್ದು ಕೂಡ ಇದೆ. ಕೆಲವ್ರಿಗೆ 1 ಹೆಣ್ಣು 1 ಗಂಡಾಗುವಂಥದ್ದು, ಕೆಲವರಿಗೆ ಎಸ್ 2 ಗಂಡು 1 ಈ ಥರ ತುಂಬ ಸಂತಾನ ಲಕ್ಷ್ಮಿಯ ಆಶೀರ್ವಾದ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಒಮ್ಮೆ ಸಂತಾನ ಲಕ್ಷ್ಮಿ ನಿಮಗೆ ದರ್ಶನ ಕೊಟ್ಟಿದ್ದಕ್ಕೆ ಇದುವರೆಗೂ ಸಫರ್ ಮಾಡ್ತಿದ್ದೀನಿ ನನಗೆ ಅನ್ನುವಂಥ ಬೇಸರದಲ್ಲಿ ಇರೋರಿಗೆ ಸಂತಾನ ಲಕ್ಷ್ಮಿಯ ಆಶೀರ್ವಾದ ಇದೆ. ನೀನು ಗೊತ್ತಿಲ್ಲ ಯಾವುದು ಏಕೆ ಹೇಗಾಯಿತು ಅಂತ. ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮಗೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸದ್ಯಕ್ಕೆ ನೀವು ವಿದ್ಯಾಲಕ್ಷ್ಮಿಯ ಆವಾಹನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಇದರಿಂದ ನಿಮಗೆ ಒಳಿತಾಗುತ್ತೋ ಇಲ್ವೋ ಅನ್ನುವಂಥ ಭಯ ಕೂಡ ಇದೆ. ಆದರೆ ವಿಜಯ ಸಿಗುತ್ತೆ. ಸದಾ ಹಸನ್ಮುಖಿಯಾಗಿ ದೇವಿ ಇರ್ತಾಳೆ ಅನ್ನುವಂಥದ್ದು ಇದೆ. ವಿದ್ಯಾಲಕ್ಷ್ಮಿ ಒಂದಷ್ಟು ಬರೀ ವಿದ್ಯಾಲಕ್ಷ್ಮಿನ ಆವಾಹನೆ ಮಾಡಿದ್ರೆ ಅಥವಾ ವಿದ್ಯಾಲಕ್ಷ್ಮಿಯ ಆರಾಧನೆ ಮಾಡಿದ್ರೆ ಸಾಲದು. ವಿದ್ಯಾಲಕ್ಷ್ಮಿ ಜೊತೆಗೆ ಧೈರ್ಯ ಲಕ್ಷ್ಮಿನ ಅಥವಾ ಒಂದು ಸಾಹಸ ಲಕ್ಷ್ಮಿನ ಕೂಡ ನೀವು ಆವಾಹನೆ ಅಥವಾ ಆರಾಧನೆ ಮಾಡಿ ಅನ್ನುವಂಥದ್ದು ಇದೆ. ಯಾಕೆ ಅಂದ್ರೆ ಶತ್ರುಗಳಿಂದ ಒಂದಷ್ಟು ರಕ್ಷೆ ಬೇಕು ಅನ್ನುವಂಥದ್ದು ಇದೆ. ಕೆಲವು ಸತಿ ಎಲ್ಲೋ ಒಂದ್ ಕಡೆ ದುಷ್ಟರಿಂದ ರಕ್ಷಿಸ್ಕೊಳ್ಬೇಕಾದ್ರೆ ಒಂದಷ್ಟು ಆ ನಿಮ್ಗೆ ಗೊತ್ತಿದೆ, ಇಲ್ಲೊಂದ್ ರೀತಿ ಪ್ರೊಟೆಕ್ಟ್ ಯುವರ್ ಎನರ್ಜಿ ಅನ್ನುವಂಥ ರೀತಿ ಇದೆ. ತಮ್ಮನ್ನು ತಾವು ರಕ್ಷಿಸ್ಕೊಳ್ಬೇಕು. ತಮ್ಮ ವಿದ್ಯೆ ಆಗಿರ್ಲಿ, ತಮ್ಮ ಸಂಪತ್ತಾಗಿರ್ಲಿ, ತಾವು ರಕ್ಷಣೆಯಲ್ಲಿ ಇಟ್ಕೊಳ್ಬೇಕು ಅಂದ್ರೆ ಅದಕ್ಕೆ ತನ್ನದೇ ಆದ ಒಂದಷ್ಟು ವಿಚಾರಗಳು ಅಥವಾ ತನ್ನದೇ ಆದ ರೀತಿಯಲ್ಲಿ ಒಂದಷ್ಟು ಮಾರ್ಗದರ್ಶನ ಬೇಕಾಗತ್ತೆ, ಒಂದಷ್ಟು ನಾಲೆಜ್ ಬೇಕಾಗತ್ತೆ. ಅದು ಫ್ರೀಡಮ್ ಫೈಟರ್ ಥರ ಒಂದು ರೀತಿ ತನ್ನ ಸ್ವತಂತ್ರನ ಯಾರು ಕಿತ್ಕೊಳ್ಬಾರ್ದು ಅನ್ನುವಂಥ ರೀತಿಲಿ. ಸೊ ಹಾಗಾಗಿ ಒಂದಷ್ಟು ಪ್ರೊಟೆಕ್ಷನ್ ಎನರ್ಜಿಗೆ ಬನ್ನಿ. ನಿಮ್ಮ ಆ ಒಂದು ಸ್ಮಾರ್ಟ್ನೆಸ್ ಏನಿದೆ ಅದನ್ನ ಉಳಿಸ್ಕೊಳ್ಳಿ. ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಓದಿನ ಕಡೆ ಗಮನ ಕೊಡೋದ್ರ ಜೊತೆಗೆ ಓದಿದ್ದನ್ನ ಉಳಿಸ್ಕೊಳ್ಳಿ ಅನ್ನುವಂಥದ್ದು ಇದೆ.
ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಮಾಹಿತಿ ನಿಮ್ಮ ಆ ಒಂದು ಕಲಿಕೆಗೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಸಿಗುತ್ತೆ ಅನ್ನುವಂಥದ್ದು ಇದೆ. ಸತ್ಯಕ್ಕಷ್ಟೇ ಜಯ ಇದೆ ಅನ್ನುವಂಥದ್ದು ಇದೆ. ಹೆಚ್ಚು ಹಳದಿ ಬಣ್ಣನ ಧರಿಸೋದ್ರಿಂದ ನಿಮ್ಗೆ ಇನ್ನ ಹೆಚ್ಚಿನ ಒಂದಷ್ಟು ಶಾಂತತೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಮಹಾಲಕ್ಷ್ಮಿಯ ಪೂಜೆ, ಮಹಾಲಕ್ಷ್ಮಿಯ ಆವಾಹನೆ, ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸರ್ವದಾ ಇರುತ್ತೆ ಅನ್ನುವಂಥದ್ದು ಇದೆ. ನೀವೆಷ್ಟು ಮಿಸ್ ಮಾಡ್ಕೊಳ್ತಿದ್ದೀರೋ ಗೊತ್ತಿಲ್ಲ ದೇವಿನ. ದೇವಿ ಕೂಡ ನಿಮ್ಮನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ದೇವಿಗೆ ಬೇಜಾರಿದೆ ಅನ್ನುವಂಥದ್ದು ಇದೆ. ನೀವು ದೇವಿನೇ ಒಲಿದು ಬಂದ್ರು ಬೇಡ ಅಂದ್ರಿ ಅನ್ನುವಂಥ ಕಾರಣಕ್ಕೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ನಿಮ್ ಜೀವನದಲ್ಲಿ ಏನ್ ಬದಲಾವಣೆ ಬರುತ್ತೆ ಅಂತ. ಒಟ್ನಲ್ಲಿ ಸೊ ನೆಕ್ಸ್ಟ್ ತುಂಬಾ ಚೆನ್ನಾಗಿದೆ. ಅಷ್ಟಲಕ್ಷ್ಮಿ ಆಶೀರ್ವಾದ ಈ ವರ್ಷ ಪೂರ್ತಿ ನಿಮ್ಗೆ ಇದೆ. ಇನ್ನಷ್ಟು ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಒಳ್ಳೇದಾಗ್ಲಿ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ? ಸೊ ಸುಬ್ರಹ್ಮಣ್ಯನ ಆಶೀರ್ವಾದ ನಿಮ್ ಜೊತೆ ಸದಾ ಇರುತ್ತೆ. ಅದ್ರ ಜೊತೆಗೆ ಉಡುಪಿ ಕೃಷ್ಣನ ಆಶೀರ್ವಾದ ಕೂಡ ಇದೆ. ಸೊ ಎಲ್ಲಿ ಹೋಗ್ತೀಯ ನನ್ ಕಣ್ಣಿಗೆ ಅಮ್ಮಾರ್ಸಿ, ನಾನು ಎಲ್ಲೋದ್ರೂ ನೀನನ್ನ ಹಿಡಿತೀನಿ, ಕಣ್ಣ ಮುಚ್ಚಲ್ಲಿ ಆಟ, ಯಾರ ಜೊತೆ ಆಡ್ತಿದ್ಯಾ ನೀನು, ನನ್ ಜೊತೆನಾ ಅಂತ ಪ್ರಶ್ನೆ ಇದೆ ಇಲ್ಲಿ. ಯಾರ ಜೊತೆ ಕಣ್ಣ ಮುಚ್ಚಲ್ಲಿ ಆಟ ಆಡ್ತಿದ್ದೀರೋ ಗೊತ್ತಿಲ್ಲ, ಅಥವಾ ಕೃಷ್ಣನೇ ನಿಮ್ ಜೊತೆ ಕಣ್ಣ ಮುಚ್ಚಲ್ಲಿ ಆಡ್ಲಿಕ್ಕೆ ರೆಡಿ ಇದ್ದಾನೆ. ಸೊ ರೂಪ ಬದಲಾಯಿಸಿ ಆಟ ಆಡ್ತಾ ಇರ್ಬೋದು ಕೃಷ್ಣ. ಖಂಡಿತವಾಗ್ಲೂ ನೀವು ಸಿಕ್ಕಾಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಆ ಶತ್ರುಗಳಿಗೆ ನಿಮ್ಮ ಮಾಹಿತಿ ಸಿಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ಶತ್ರುಗಳಿದ್ದಾರೆ, ಇವರು ಎಷ್ಟೇ ಕಾಪಾಡೋದು ಶತ್ರುಗಳ ಒಂದಲ್ಲ ಒಂದ್ ರೀತಿಯಲ್ಲಿ ನಿಮ್ಮನ್ನ ಹುಡುಕ್ತಾನೆ ಇದ್ದಾರೆ. ನಿಮ್ಮನ್ನ ಬಿಡಲ್ಲ ನಾನು ಅಂತ ಶತ್ರು ಹುಡುಕ್ತಾ ಇದ್ದಾರೆ. ಬಾ 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 ನಾನ್ ರೆಡಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಕೃಷ್ಣ. ಸೊ ನಿಮ್ಮನ್ನ ರಕ್ಷೆ ಮಾಡ್ತಾರೆ. ಒಂದು ಮಾಯಾ ವಿದ್ಯೆ ನಡೀತಾ ಇದೆ ಅನ್ನುವಂಥದ್ದು ಇದೆ. ಎಲ್ಲಿ ಅಂದ್ರೆ ಒಂದಷ್ಟು ನಿಮ್ಮ ಜೀವನ ಹೇಗಿದೆ ಅಂದ್ರೆ ಸದ್ಯಕ್ಕೆ ಸತ್ಯನಾ ಅನ್ನುವಷ್ಟು ಭಯಂಕರವಾಗಿ ನಿಮ್ ಜೀವನ ಇದೆ. ಇದು ನಿಜವಾಗ್ಲೂ ಸತ್ಯನಾ ಅಂತ ಸತ್ಯಕ್ಕೆ ಅನ್ನಿಸ್ತಾ ಇದೆ. ನೀವು ಧರ್ಮದ ಹಾದಿಯಲ್ಲಿ ನಡೀತಿದ್ರು ಕೂಡ ಧರ್ಮಕ್ಕೇನೆ ಇದು ಧರ್ಮನಾ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತಾ ಇದೆ. ಸೊ ಧರ್ಮದ ಮೇಲೇನೆ ಅಧರ್ಮ ನಡೀತಾ ಇದೆ. ಸೊ ನ್ಯಾಯದ ಮೇಲೇನೆ ಅನ್ಯಾಯ ನಡೀತಾ ಇದೆ. ಸೊ ಏನ್ ಹೇಳೋಣ ಗೊತ್ತಿಲ್ಲ. ಲೀಲಾ ವಿನೋದ ದಾರಿ ತನ್ನನ್ನು ತಾನು ಒಡ್ಡಿದ್ದಾನೆ. ಸೊ ಯಾವ ರೀತಿಲಿ ನಿಮ್ಮ ಜೀವನಕ್ಕೆ ಲೀಲೆ ತೋರಿಸ್ತಾ ಇದ್ದಾರೋ ಅದು ಆ ಭಗವಂತನಿಗೆ ಅಷ್ಟೇ ಗೊತ್ತಿದೆ. ಸೊ ಒಂದ್ ರೀತಿ ಎಲ್ರೂನು ಸ್ಟಕ್ ಎನರ್ಜಿಲಿ ಇಟ್ಬಿಟ್ಟಿದ್ದಾರೆ. ಅದೇ ಬೆಟರ್ ಅಂತ ಅನ್ನಿಸ್ತಾ ಇದೆ. ಎಲ್ಲೋ ಒಂದ್ ಕಡೆ ತುಂಬಾ ಸಫರ್ ಮಾಡ್ತಾ ಇದ್ದೀರಾ. ಶತ್ರುಗಳ ಬಾಧೆಯಿಂದ ಇರಬಹುದು, ಅಥವಾ ನಿಮ್ಮದೇ ಆದ ಪೂರ್ವಾರ್ಜಿತ ಆ ಶ್ರಮದಿಂದ ಇರಬಹುದು, ಅಥವಾ ನಿಮ್ಮದೇ ಆದ ರೀತಿಲಿ ಒಂದಷ್ಟು ಸಮಸ್ಯೆಗಳನ್ನ ಜವಾಬ್ದಾರಿಗಳನ್ನ ಎಲ್ಲರಿಗೂ ಒಳ್ಳೇದ್ ಮಾಡಕ್ ಹೋಗಿ ನೀವು ಬರೀ ಕೈ ಆದ್ರೇನೋ ಅಂತ ಕೂಡ ಅನ್ನಿಸ್ತಾ ಇದೆ. ಬಟ್ ಹೆಚ್ಚು ಯೋಚನೆ ಮಾಡಕ್ ಹೋಗ್ಬೇಡಿ. ನೀವೆಷ್ಟೇ ಸಮಸ್ಯೆಯಲ್ಲಿ ಇದ್ರು, ಎಂಥದ್ದೇ ಒಂದಷ್ಟು ಪ್ರಯೋಗಗಳು ನಿಮ್ಮ ಮೇಲೆ ಆಗಿದ್ರು, ಶತ್ರು ಬಾಧೆ ಎಂಥದ್ದೇ ಇದ್ರು, ಯಾವ ದಾರಿಲಿ ಹೋಗ್ಬೇಕು ಅನ್ನುವಂಥದ್ದು ನಿಮ್ಗೆ ಗೋಚರ ಆಗ್ಲಿಲ್ಲ ಅಂದ್ರೂ ಕೂಡ ಭಗವಂತ ನಿರ್ಧಾರ ಮಾಡಿದಾನೆ. ಭಗವಂತ ನಿಮ್ ಜೊತೆ ಇರ್ತಾನೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ಒಂದಷ್ಟು ಸಹಾಯ ಬೇಕು ಅಂತ ಯಾರತ್ರ ಆದ್ರೂ ಸಹಾಯ ಕೇಳ್ಬೇಕು ಅಂತ ಅನ್ಕೊಂಡಿದೀರಾ. ಸೊ ಆ ಸಹಾಯ ನೀವು ಕೇಳಕ್ಕಿಂತ ಮುಂಚೆನೆ ನಿಮ್ಗೆ ಬಂದು ತಲುಪುತ್ತೆ ಅನ್ನುವಂಥದ್ದು ಕೂಡ ಇದೆ. ಹಾಗಾಗಿ ಹೆಚ್ಚಿನ ಸಹಾಯ ಬೇಕು ಅಂತ ಅನ್ಕೊಂಡಿರೋರು, ಯಾರನ್ನಾದ್ರೂ ಕೇಳ್ಬೇಕು, ಯಾರನ್ನಾದ್ರೂ ಭೇಟಿಯಾಗಿ ಅವ್ರ ಹತ್ರ ಸಹಾಯ ಮಾಡಿ ಅಂತ ಕೇಳ್ಬೇಕು ಅಂತ ಅನ್ಕೊಂಡಿರೋರಿಗೆ ಸೊ ಯಾರ ಹತ್ರನೂ ಸಹಾಯ ಕೇಳ್ಬೇಡಿ. ಭಗವಂತನೇ ನಿಮಗ್ ಸಹಾಯ ಮಾಡಕ್ಕೆ ರೆಡಿ ಇದ್ದಾನೆ. ಭಗವಂತನೇ ಬರ್ತಾನೆ, ತಾನಾಗೆ ನಿಂತು ನಿಮ್ಗೆ ಸಹಾಯನ ಮಾಡ್ತಾನೆ ಅನ್ನುವಂಥದ್ದು ಇದೆ. ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಆಳದಿಂದ ನಿಮ್ಮ ಜೀವನ, ನಿಮ್ಮ ಬಾಡಿ ಕ್ಲೆನ್ಸ್ ಆಗ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಲೈಫಲ್ಲಿ ತುಂಬಾ ಟ್ರಾಜಿಡಿ ಇದೆ. ನಿಮ್ಮ ಲೈಫಲ್ಲಿ ತುಂಬಾನೇ ನೆಗೆಟಿವಿಟಿ ಇದೆ. ಸಾಕಷ್ಟು ಪ್ರಯೋಗಗಳು ಆಗಿದೆ. ಆ ಪ್ರಯೋಗಗಳನ್ನ ತೆಗೆದು, ನಿಮ್ಮ ದೇಹದಲ್ಲಿರುವಂತ ಪ್ರಯೋಗಗಳನ್ನ ತೆಗೆದು ನೀವು ಒಂದು ರಾಧಾಕೃಷ್ಣರ ಎನರ್ಜಿಗೆ ಬರ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಬರಬೇಕು. ಇಲ್ಲಿ ಸುಬ್ರಹ್ಮಣ್ಯನ ಅನುಗ್ರಹನೂ ಇದೆ, ಸುಬ್ರಹ್ಮಣ್ಯನ ಆಟನೂ ನಡೀತಾ ಇದೆ, ಕೃಷ್ಣನ ಆಟನೂ ನಡೀತಾ ಇದೆ. ಸೊ ಕೃಷ್ಣ ಸುಬ್ರಹ್ಮಣ್ಯ ಇಬ್ರು ನಿಮ್ ಜೀವನದಲ್ಲಿ ಸದ್ಯಕ್ಕೆ ಮೇಜರ್ ರೋಲ್ ಪ್ಲೇ ಮಾಡ್ತಿದ್ದಾರೆ. ಶೃಂಗೇರಿ ಶಾರದಾಂಬೆಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ. ಜೊತೆಗೆ ನೀಲ ಸರಸ್ವತಿಯ ಆಶೀರ್ವಾದ ಕೂಡ ನಿಮ್ಮ ಮೇಲೆ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕಾಲು ಸ್ಥಿರವಾಗಿ ಭೂಮಿ ಮೇಲೆ ನಿಲ್ಬೇಕು.
ಒಂದ್ ರೀತಿ ಪಾದನ ನೆಲಕ್ಕೆ ಊರಿ ಓಡಾಡೋದನ್ನ ಕಲೀರಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದ್ ಕಾಲು ನಿಮ್ದು ಇನ್‌ಬ್ಯಾಲೆನ್ಸ್ ಆಗ್ತಾ ಇದೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರಾದ್ರೂ ವೆಹಿಕಲ್ ಓಡಿಸ್ತಾ ಇದ್ರೆ ಇನ್ನೊಂದ್ ಚಕ್ರ ಕಡೆ ಕೂಡ ಹೆಚ್ಚಿನ ಗಮನನ ಕೊಡಿ. 2 ಚಕ್ರ ಸರಿಯಾಗಿ ಕೆಲಸ ಮಾಡ್ತಿದ್ಯಾ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮನ್ನ ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ರೈಟ್ ಡೈರೆಕ್ಷನ್ ಅಲ್ಲಿ ಕರ್ಕೊಂಡು ಹೋಗೋದಕ್ಕೆ ಬರ್ತಿದ್ದಾರೆ, ಸಹಾಯ ಸಿಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ನಿಮ್ಮನ್ನ ಯಾಮಾರಿಸಿ ನೀವು ಬೇರೆ ಕಡೆ ಗಮನ ಇದ್ದಾಗ ನಿಮ್ಮನ್ಗೆ ತೊಂದರೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಸೊ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಖತಿ. ಸೊ ಸದ್ಯಕ್ಕೆ ನಿಮ್ಮ ಗುರುಗಳು ಏನ್ ಹೇಳ್ತಾರೆ ಅದನ್ನಷ್ಟೇ ಕೇಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಆ ನಿಮ್ಗೆ ಯಾಕೆ ಇಷ್ಟು ಕಷ್ಟ ಅಂದ್ರೆ ನೀವು ತುಂಬಾ ಒಳ್ಳೆಯವರು ಅದಕ್ಕೆ. ಬಟ್ ನಿಮ್ಮ ನಿಮ್ಮ ಒಳ್ಳೆತನ ಭಗವಂತನಿಗೆ ಮೆಚ್ಚಿಯಾಗಿದೆ, ಅಷ್ಟು ಸಾಕು. ನೋಡಿ, ನೀವು ತುಂಬಾ ಒಳ್ಳೆಯವರು, ಅದಕ್ಕೆ ನಿಮ್ಗೆ ಸಮಸ್ಯೆ ಆಗಿದೆ. ಒಂದ್ ರೀತಿ ವಿಧಿಯಾಟ, ಸಮಾಜಕ್ಕೆ ಏನೋ ಒಂದು ಪಾಠ ಕಲಿಸ್ಬೇಕಾಗಿದೆ. ನೀವು ಕೆಟ್ಟವ್ರನ್ನು ಒಳ್ಳೆಯವ್ರನ್ನು ಒಂದೇ ರೀತಿಲಿ ನೋಡ್ತೀರಾ, ಅದಕ್ಕೆ ನಿಮ್ಗೆ ಒಂದಷ್ಟು ಸಮಸ್ಯೆ ಆಗಿರುವಂಥದ್ದು. ಬಟ್ ಯೋಚನೆ ಮಾಡಬೇಡಿ, ನಿಮ್ಮ ಉದ್ದೇಶ ಒಳ್ಳೇದಿದೆ. ಎಲ್ಲರಿಗೂ ಒಳ್ಳೆ ಒಂದು ದೇವರಂತ ವ್ಯಕ್ತಿತ್ವ ಆದ್ರೆ ದೇವರಿಗೂ ಹೊಟ್ಟೆ ಕಿಚ್ಚು ಬರುತ್ತೇನೋ, ನನ್ನ ಸ್ಥಾನನ ಇವ್ರು ತಗೊಳ್ತಿದ್ದಾರೆ ಅಂತ. ಹಾಗಾಗಿ ನಿಮ್ಗೆ ಒಂದಷ್ಟು ಪರೀಕ್ಷೆಗಳನ್ನ ಒಡ್ಡುತ್ತಾನೇನೋ ಅಂತ ಅನ್ನಿಸ್ತಾ ಇದೆ. ಸೊ ಯೋಚನೆ ಮಾಡಬೇಡಿ, ಸೆನ್ಸ್ ಕಂಟ್ರೋಲ್ ಇದೆ. ನಿಮ್ಮ ಭಕ್ತಿಯ ಮುಂದೆ ಭಗವಂತನೇ ಸೋಲ್ತಾನೆ. ಸೊ ಇದೇನ್ ಆಟ ಕಟ್ಟಿದಾನೆ ಭಗವಂತ, ನಿಮ್ಗೆ ಪರೀಕ್ಷೆ ಇದು, ಭಗವಂತನಿಂದ ಪರೀಕ್ಷೆ. ಭಗವಂತ ಕೂಡ ಬಯಸ್ತಾ ಇದ್ದಾನೆ ನೀವ್ ಗೆಲ್ಬೇಕು ಅಂತ, ನೀವ್ ಗೆಲ್ಬೇಕು, ನೀವ್ ಗೆದ್ದಿ ತೋರ್ಸ್ಬೇಕು ಅಂತ ಭಗವಂತ ತೋರಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ನೀವ್ ಗೆದ್ದಿ ತೋರ್ಸಿ, ನಿಮ್ಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಏನು ಕಷ್ಟ ಬರೋದಿಲ್ಲ. ಒಂದು ಮಾಯೆಯ ಒಳಗೆ ಎಲ್ಲರೂ ಸಿಲುಕಿಕೊಂಡಿದ್ದೀರಾ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸೋಲ್ ಚಾಲೆಂಜಿಂಗ್ ಪೀರಿಯಡ್ ನಡೀತಿದೆ ನಿಮ್ ಲೈಫ್ ಅಲ್ಲಿ. ಗಾಡ್ ಬ್ಲೆಸ್ ಯು, ಒಳ್ಳೇದಾಗ್ಲಿ. ಸೊ ಭಗವಂತ ಏನ್ ಆಟ ಕಟ್ಟಿದಾನೆ, ಏನ್ ಲೀಲೆ ಕಟ್ಟಿದಾನೆ, ಏನ್ ಸಮಸ್ಯೆನ ಸೃಷ್ಟಿ ಮಾಡಿದಾನೆ, ಅಥವಾ ನಿಮ್ ಶತ್ರುಗಳೇ ಸೃಷ್ಟಿ ಮಾಡಿರಬಹುದು ಸದ್ಯಕ್ಕೆ, ಅಥವಾ ಭಗವಂತನೇ ಅವರಿಂದ ಸೃಷ್ಟಿ ಮಾಡಿರ್ಬಹುದು, ಅಥವಾ ನಿಮ್ಮ ಪೂರ್ವಾರ್ಜಿತ ಕರ್ಮಗಳು ಸೃಷ್ಟಿ ಆಗಿರಬಹುದು. ಏನೇ ಇದ್ರೂ ಕೂಡ ನೀವು ಗೆಲ್ಬೇಕು ಅನ್ನೋದು ಭಗವಂತನ ಉದ್ದೇಶ ಇದೆ. ದಯವಿಟ್ಟು ಗೆಲ್ಲಿ. ಹೇಗ್ ಗೆಲ್ಲೋದು ಅಂದ್ರೆ ಏನು ಮಾಡ್ಬೇಕಾಗಿಲ್ಲ, ನೀವು ನ್ಯಾಯದ ಹಾದಿಲಿ, ಧರ್ಮದ ಹಾದಿಲಿ, ಸತ್ಯದ ಹಾದಿಲಿ ನಡೀರಿ. ಇದು ನಿಮ್ಮ ಸತ್ಯ ಧರ್ಮ ನ್ಯಾಯದ ನಡೆಲಿ. ಒಳ್ಳೆತನಕ್ಕೆ ಎಲ್ಲಿವರೆಗೂ ನೀವು ಬೆಲೆ ಕೊಡಬಹುದು, ಯಾವಾಗ ನೀವು ಆ ಒಂದು ಒಳ್ಳೆತನನ ಕೈ ಬಿಟ್ಬಿಡ್ತೀರೋ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇಲ್ಲಿ ಇಟ್ಟಿರೋದು ಭಗವಂತ. ನೀವೆಂಥ ಸಮಸ್ಯೆ ಬಂದ್ರು ನೀವು ಅದನ್ನ ಬಿಡಲ್ಲ, ನಗ್ನಗ್ತಾನೆ ಎದುರಿಸ್ತೀರಾ. ಎಷ್ಟು ಹೆವಿ ಎನರ್ಜಿ ಇದೆ ಅಂದ್ರೆ ನಂಗೆ ಪಿಕ್ ಮಾಡ್ಲಿಕ್ಕೂ ಕಷ್ಟ ಆಗ್ತದೆ. ಆ ಥರ ಇದೆ. ದಯವಿಟ್ಟು ಗೆಲ್ಲಿ, ತಾಳ್ಮೆನ ಕಳ್ಕೊಂಬೇಡಿ. ಎಲ್ಲೋ ಒಂದ್ ಕಡೆ ಭಗವಂತ ನಿಮ್ಗೆ ಸಹಾಯ ಮಾಡ್ತಾನೆ ಇದ್ದಾನೆ. ನಿಮ್ಗೆ ಗೊತ್ತಿದೆ ಯಾರ ಕಡೆ ತೂಗ್ಬೇಕು, ಯಾರ ಕಡೆ ತೂಗ್ಬಾರ್ದು, ಯಾರಿಗೆ ಇದು ಸಿಗೋ ಹಾಗೆ ಮಾಡ್ಬೇಕು, ಯಾರನ್ನ ಗೆಲ್ಲಿಸ್ಬೇಕು, ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ಭ್ರಮೆ, ಯಾವುದು ಅಲ್ಟಿಮೇಟ್ ಟ್ರೂತ್, ಇದೆಲ್ಲವೂ ನಿಮ್ಗೆ ಗೊತ್ತಿದೆ. ಗೊತ್ತಿದ್ದಾಗ ಯಾಕೆ ಭಯ ಪಡ್ತೀರಾ? ಧೈರ್ಯವಾಗಿ ಮುನ್ನಡೀರಿ, ಸತ್ಯದ ಹಾದಿಲೇ ನಡೀರಿ, ಧೈರ್ಯವಾಗಿ ನಿಂತು ಬಿಡಿ ಅನ್ನುವಂಥದ್ದು. ಅದೇನಾಗುತ್ತೋ ಆಗ್ಲಿ, ವಾಪಸ್ ನಿಮ್ಮ ಆ ದೇಹ ಸೌಂದರ್ಯ ಏನಾಗಿದೆ ಅದನ್ನ ವಾಪಸ್ ತಗೊಂಬನ್ನಿ. ನಿಮ್ಮ ಆ ಒಂದು ಕೂದಲಿಗೆ ಸಂಬಂಧಪಟ್ಟಂಗೆ ಏನ್ ಸಮಸ್ಯೆಗಳು ಪ್ರಯೋಗಗಳಾಗಿತ್ತು ಅದೆಲ್ಲವೂ ಕೂಡ ಸರಿಪಡಿಸ್ಕೊಳ್ಳಿ. ಎಲ್ಲ ಸರಿ ಹೋಗುತ್ತೆ. ಈ ಹುಣ್ಣಿಮೆ ನಿಮ್ ಜೀವನದಲ್ಲಿ ಟರ್ನಿಂಗ್ ಪಾಯಿಂಟ್, ಮೇಜರ್ ಟರ್ನಿಂಗ್ ಪಾಯಿಂಟ್. ಮಾರ್ಚ್ 21 ಕೂಡ ಮೇಜರ್ ಟರ್ನಿಂಗ್ ಪಾಯಿಂಟ್ ನಿಮ್ ಜೀವನದಲ್ಲಿ. ಮಾರ್ಚ್ 21 ನೀವು ಎಷ್ಟು ಕೇರ್ಫುಲ್ ಆಗಿದ್ರು ಕೂಡ ಸಾಲದು. ಎಂಥದ್ದೇ ಪರಿಸ್ಥಿತಿ ಬಂದ್ರು ಮಾರ್ಚ್ ಕಳೆದಿ ಏಪ್ರಿಲ್ 23 ಬರೋವರೆಗೂ, ಮಾರ್ಚ್ 21ರಿಂದ ಏಪ್ರಿಲ್ 23 ಮಧ್ಯದ ಪೀರಿಯಡ್ ಏನಿದೆ, ನಿಮ್ಮನ್ನ ನೀವು
ಕಂಟ್ರೋಲ್ ಮಾಡ್ಕೊಳ್ಳಿ. ಆಯ್ತಾ? ಏನೇ ಆಗ್ಲಿ ರಾಂಗ್ ಡಿಸಿಷನ್ ತಗೊಂಬೇಡಿ. ಸೊ ಏನು ಮಾಡ್ಬೇಡಿ. ಜಸ್ಟ್ ಡೂ ಜಪ. ಜಪವನ್ನ ಮಾಡಿ. ಜಪ ಮಾಡಕ್ಕಾಗಿಲ್ವಾ? ಏನು ಮಾಡ್ಬೇಡಿ. ಏನೋ ಒಂದು ಹಾಡ್ ಕೇಳ್ಕೊಂಡು, ಮ್ಯೂಸಿಕ್ ಕೇಳ್ಕೊಂಡು, ಏನೋ ಒಂದು ಬರ್ಕೊಂಡಾದ್ರೂ ಸುಮ್ನೆ ಕೂತ್ಕೊಂಬಿಡಿ. ಏನು ಮಾಡಕ್ಕಾಗ್ಲಿಲ್ವಾ? 3 ಹೊತ್ತು ಊಟ ಮಾಡ್ಕೊಂಡು ಸುಮ್ನಿರಿ. ಏನೇ ಅಂದ್ರೂ ತಲೆ ಕೆಡ್ಸ್ಕೊಳ್ಬೇಡಿ. ಎಂಥದೇ ಕಾಯಿಲೆ ಬರ್ಲಿ, ಎಂಥದೇ ಸೀರಿಯಸ್ ಆಗ್ಲಿ, ಏನೇ ಆದ್ರೂ ತಲೆ ಕೆಡ್ಸ್ಕೊಳ್ಬೇಡಿ. ನಿಮ್ಗೇನು ಆಗೋದಿಲ್ಲ. ದೀರ್ಘಾಯುಷ್ಮಾನ್ ಭವ ಅಂತ ಇದೆ ಇಲ್ಲಿ. ಏನು ಆಗೋದಿಲ್ಲ. ನೀವು ಕೈಯಲ್ಲಿ ಹಿಡ್ದಿರೋ ಅಂಥದ್ದು ಸಾಮಾನ್ಯವಾದದ್ದಲ್ಲ. ಸೊ ಹಾಗಾಗಿ ಅದರಿಂದ ನಿಮ್ಗೆ ಸಾಕಷ್ಟು ಒಳ್ಳೇದೇ ಆಗತ್ತೆ. ನಿಮ್ಮನ್ನ ಈ ಕೆಲ್ಸಕ್ಕೆ ನೇಮಕ ಮಾಡಿದಾರೋ ಅಥವಾ ನೀವೇ ಆಯ್ಕೆ ಮಾಡ್ಕೊಂಡು ಬಂದಿದ್ದೀರೋ, ಈ ಜಗತ್ತಿನಲ್ಲಿ ಒಂದು ಪಾಠ ಹೋಗ್ಲಿಕ್ಕೆ ನಿಮ್ಮ ಜನ್ಮ ಆಗಿದ್ಯೋ ಗೊತ್ತಿಲ್ಲ. ನಂಗೆ ನಿಲ್ಲಿಸ್ಲಿಕ್ಕೂ ಆಗ್ತಿಲ್ಲ, ಮುಂದುವರಿಸ್ಲಿಕ್ಕೂ ಆಗ್ತಿಲ್ಲ. ಆ ಥರ ಆಗ್ತಿದೆ. ಬಟ್ ಸೋಲ್ಬೇಡಿ. ನೀವ್ ಗೆಲ್ಬೇಕು. ಇದು ಭಗವಂತನ ಇಚ್ಛೆ ಇದೆ. ಯಾಕೆಂದ್ರೆ ಭಗವಂತ ಸುಮ್ನೆ ನೋಡ್ತಿದ್ದಾನೆ. ಯಾವ ಡಿಸಿಷನ್ ತಗೊಳ್ತೀರಾ ಅಂತ. ಎಂಥದ್ದೇ ಬರ್ಲಿ, ನಿಮ್ ಕತ್ತರಿಸುವಂತ ಪರಿಸ್ಥಿತಿ ಬಂದ್ರು ಕೂಡ ಹೆದರ್ಬೇಡಿ. ಧೈರ್ಯನ, ಸಾಹಸನ ಮತ್ತೆ ನ್ಯಾಯನ ಬಿಡ್ಬೇಡಿ. ನೀವ್ ಗೆಲ್ಲಿಸ್ಬೇಕು. ನೀವ್ ಗೆಲ್ಬೇಕು. ನೀವ್ ಯಾರನ್ನ ಗೆಲ್ಲಿಸ್ಬೇಕು? ಭಗವಂತನ ಗೆಲ್ಲಿಸ್ಬೇಕು. ಭಗವಂತ ನಿಮ್ಮ ಮೇಲೆ ಇಟ್ಟಿರುವಂತ ನಂಬಿಕೆನ ಗೆಲ್ಲಿಸ್ಬೇಕು. ಶಿವನ ಆಶೀರ್ವಾದ ವಿಶೇಷವಾಗಿ ನಿಮ್ಮ ಮೇಲೆ ಇದೆ. ಆಯ್ತಾ? ನಿಮ್ಮ ಸೆನ್ಸನ್ನ ಕಂಟ್ರೋಲಲ್ಲಿ ಇಡಿ. ಅಹಂಕಾರಕ್ಕೆ ಯಾವುದೇ ಸ್ಥಾನನ ನಿಮ್ಮ ಜೀವನದಲ್ಲಿ ಕೊಡಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನೀವೆಷ್ಟೇ ಪ್ಲಾನ್ ಮಾಡಿದ್ರು ಕೊನೆಗೆ ಶರಣಾಗ್ತಾರೆ ಅವರೆಲ್ರೂನು. ನೀವು ಯೋಚನೆ ಮಾಡಬೇಡಿ. ನಿಮ್ಮ ತಿಳುವಳಿಕೆಗಿಂತ ಭಗವಂತನ ಪ್ರೇರಣೆ ಏನಿದೆ ಇದಕ್ಕೆ ಮನ್ನಣೆ ಕೊಡಿ. ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು. ಏನ್ ಮಾಡ್ಬೇಕು? ಮೆಡಿಟೇಷನ್ ಮಾಡಿ. ಆಗ್ಲೇ ಹೇಳ್ದಂಗೆ ಮೆಡಿಟೇಷನ್ ಮಾಡಿ. ನಿಮ್ಮಿಂದ ಬಹಳಷ್ಟು ಅತೃಪ್ತ ಆತ್ಮಗಳಿಗೆ ಮುಕ್ತಿ ಅನ್ನೋದು ಸಿಗ್ತಾ ಇದೆ. ಪಿತೃದೋಷಗಳು ನಿವಾರಣೆ ಆಗ್ತಾ ಇದೆ. ಜಗತ್ ಕಲ್ಯಾಣ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಗಂಗೆಯಲ್ಲಿ ಎಲ್ಲರೂ ಲೀನ ಆಗಬೇಕು ಅನ್ನುವಂಥದ್ದು ಕೂಡ ಇದೆ. ನಂಗೆ ಗೊತ್ತಿಲ್ಲ, ಗಂಗಾ ಮಾತೆ ಒಂದು ಲೈಫ್ ಅಂಡ್ ಡೆತ್ ಸಿಚುವೇಶನ್ ನ ಕೂಡ ಹೇಳ್ತಿದ್ದಾರೆ. ಸೊ ಎಸ್, ತುಂಬಾ ಕ್ರೂಷಿಯಲ್ ಪೀರಿಯಡ್. ಈ ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಇದೆ. ಮಾರ್ಚ್ 21ರಿಂದ ಏಪ್ರಿಲ್ 23ರವರೆಗೆ ಈ ರೀಡಿಂಗ್ ನ ನೀವು ನೆನಪಲ್ಲಿ ಇಟ್ಕೊಂಡು ಜಾಗ್ರತೆನ ವಹಿಸಿ. ಓಕೆ? ಸೊ ಎಸ್, ಭಗವಂತನ ಕೊರಳಿಗೆ ಹಾರ ಹಾಕ್ತೀರಾ ಅಂತ ಕೂಡ ಇದೆ. ಭಗವಂತನಿಗೆ ಚೆನ್ನಾಗಿ ಹೂವು ಹಾಕಿ ಪೂಜೆ ಮಾಡಿ ಭಗವಂತ ಕೂಡ ನಿಮ್ಮ ಮೇಲೆ ಇಟ್ಟು ಬಿಟ್ಟಿದ್ದಾನೆ, ಮುನ್ಸ್ಕೊಂಡ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಭಗವಂತನ ಚೆನ್ನಾಗಿ ನೋಡ್ಕೊಳ್ಳಿ. ಭಗವಂತ ಕೂಡ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಎಂಗೇಜ್ಮೆಂಟ್ ಬರುವಂತ ಸಾಧ್ಯತೆ ಇದೆ. ಮ್ಯಾರೇಜ್ ಆಗುವಂತ ಸಾಧ್ಯತೆ ಇದೆ. ಒಳ್ಳೆ ಲೈಫ್ ಪಾರ್ಟ್ನರ್ ನಿಮ್ಗೆ ಅಂತಾನೆ ಬಂದಿರೋರವರು, ಅವ್ರ ಜೊತೆನೆ ಮದ್ವೆ ಆಗುತ್ತೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಸೊ ಎಸ್, ನಿಮ್ಮ ಸಮಸ್ಯೆ ಏನು ಅಂದ್ರೆ ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡುವಂಥದ್ದು. ಆಂಜನೇಯನ ಆಶೀರ್ವಾದ ಯಾವಾಗ್ಲೂ ಇರುತ್ತೆ. ಸೂರ್ಯನಾರಾಯಣನ ನಮಸ್ಕಾರ ಮಾಡಿ ದಿನಾಗ್ಲೂ ನಿಮ್ಮ ಶತ್ರುಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತಾರೆ ಅನ್ನುವಂಥದ್ದು ಇದು. ಸಕ್ಸಸ್ ಇನ್ ಯೋಗ. ಲವ್ ಮ್ಯಾರೇಜ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಲವ್ ಮ್ಯಾರೇಜ್ ಮಾಡ್ಕೊಳ್ಳೋರ್ಗೂ ಕೂಡ ಹೆಚ್ಚಿನ ಅನುಕೂಲ ಆಗುತ್ತೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ. ಸೊ ವಾಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಸೊ ನಾನು ನಿಮ್ಮ ಹತ್ರ ಒಂದು ಸಣ್ಣ ವಿಚಾರ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು, ಧನ್ಯವಾದಗಳು, ಶಿರಸಾಷ್ಟಾಂಗ ನಮನಗಳು. ಗುರುವಿನ ಸ್ಥಾನದಲ್ಲಿ ಇರೋರಿಗೆ ಈ ರೀಡಿಂಗಿನ ಸಮರ್ಪಣೆ ಮಾಡ್ತೀನಿ. ಏನು ವಿಚಾರ ಅಂದರೆ, ನನ್ನ ತಮ್ಮನ ಒಂದು ಎಂಡ್ ಏನಾಯಿತು. ಸೊ ಅದಾದಮೇಲೆ ಏನು ಒಂದಷ್ಟು ಪಿತೃದೋಷಕ್ಕೆ ಕಾಶಿಲಿ ಇರಬಹುದು, ಗೋಕರ್ಣಲ್ಲಿ ಇರಬಹುದು, ಅಥವಾ ತಿರುಪತಿಯಲ್ಲಿ ಇರಬಹುದು, ಅಥವಾ ಬೇರೆ ಶ್ರೀರಂಗಪಟ್ಟಣ ಇರಬಹುದು, ಎಲ್ಲೆಲ್ಲಿ ನಾನು ಯಾವ್ಯಾವ ರೀತಿ ಎಲ್ಲ ಕಾರ್ಯಗಳನ್ನು ಮಾಡಿ ಪುನರ್ಜನ್ಮದ ಹಾದಿಗೆ ಕಳಿಸ್ಲಿಕ್ಕೆ ಏನು ಪ್ರಯತ್ನನ ಪಟ್ಟಿದೆ ಅದು ಯಶಸ್ವಿ ಆಗೋದ್ರ ಜೊತೆಗೆ ಆ ಲೋಕ ಏನಿದೆ, ಮೃತ್ಯು ಅಂದ್ರೆ ಸತ್ತ ಮೇಲೆ ಇರ್ತಾರಲ್ಲ ಆ ಲೋಕದಲ್ಲಿ ಹೇಗಿರುತ್ತೆ ನಮಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮೇ ಬಿ ನಾವೆಲ್ಲ ಹೋಗಿ ಅಲ್ಲಿಂದಾನೇ ಪುನರ್ಜನ್ಮ ಪಡೆದಿರ್ತೀವಿ. ಬಟ್ ಅದ್ರ ಬಗ್ಗೆ ಅಷ್ಟೊಂದು ಈಗ ಸದ್ಯಕ್ಕೆ ನೆನಪಿಲ್ಲ. ಅಲ್ಲೂ ಕೂಡ ಅವನಿಗೆ ಒಂದು ವಿಶೇಷವಾದಂಥ ಸ್ಥಾನಮಾನ ಸಿಗುತ್ತೆ. ಆ ಒಂದು ಸ್ಥಾನಮಾನ ಅಲ್ಲಿ ಸಿಗುತ್ತೆ. ಈ ಪೂಜೆ ಪುನಸ್ಕಾರ ಏನು ಮಾಡಿದ್ದೀವಿ ಅದರಿಂದ, ಈ ಒಂದು ಪ್ರಯತ್ನ ಏನಿತ್ತು ಅದರಿಂದ ಸಿಗುತ್ತೆ ಅಂತ
ನನಗೆ ತಾಯಿ ನೋಡಿದ್ರು. ಅದರಿಂದ ನನಗೆ ಖುಷಿ ಆಯ್ತು. ಅದಕ್ಕೆ ಕಾರಣ ನಾನಲ್ಲ, ನಿಮ್ಮೆಲ್ಲರ ಆಶೀರ್ವಾದ, ನನ್ನೆಲ್ಲರ ಗುರು ಅಥವಾ ಹಿತೈಷಿಗಳು ಅಥವಾ ವಾಗ್ದೇವಿ ಕುಟುಂಬದ ಪ್ರತಿಯೊಬ್ಬ ಸದಸ್ಯರ ಆ, ಏನ್ ಹೇಳಿ ಬ್ಲೆಸ್ಸಿಂಗ್ಸ್ ಅಂತ ಹೇಳ್ತೀನಿ. ಸೊ ಇದರಿಂದ ಸಾಧ್ಯ ಆಯ್ತು. ನನ್ನ ಸ್ಟ್ರೆಂತ್ ಆಗಿ ನಿಂತಿದ್ದಕ್ಕೆ, ಈ 10 ತಿಂಗಳು ನನ್ನನ್ನ ನೀವು ಜೋಪಾನ ಮಾಡಿದ್ದಕ್ಕೆ, ಮುಂದಕ್ಕೂ ಮಾಡೋದಕ್ಕೆ, ಮತ್ತೆ ಈ ಕಾರ್ಯ ಯಶಸ್ವಿಯಾಗ್ಲಿಕ್ಕೆ ಸಹಾಯ ಮಾಡಿದಂಥ ಪ್ರತಿಯೊಬ್ಬರಿಗೂ ನನ್ನ ಕುಟುಂಬದ ಪರವಾಗಿ, ನನ್ನ ತಮ್ಮನ ಪರವಾಗಿ, ನನ್ನ ಪರವಾಗಿ ಮತ್ತು ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳು, ಧನ್ಯವಾದಗಳು, ಶಿರಸಾಷ್ಟಾಂಗ ನಮನಗಳು. ಸೊ ನಿಮ್ಮ ಆಶೀರ್ವಾದದ ಭಿಕ್ಷೆ ಬೇಡ್ತೀನಿ. ಸೊ ಭವತಿ ಭಿಕ್ಷಾಂದೇಹಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಗುರುಭ್ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧನ್ಯವಾದ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತೆ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್, ಬಾಯ್, ನಮಸ್ತೆ.